ಚೆಂಡೆ ಮೇಳ ಕಲಾ ಸಂಘದ ವತಿಯಿಂದ ಧಾರ್ಮಿಕ ಶಿಕ್ಷಣ ಶಿಬಿರ ಯಶಸ್ವಿಯಾಗಿ ನಡೆದಿದೆ. ನಗರದ ಉಡುಪಿ ಶ್ರೀ ಕೃಷ್ಣ ಮಂದಿರದಲ್ಲಿ ಚೆಂಡೆ ಮೇಳ ಕಲಾ ಸಂಘದ ವತಿಯಿಂದ ಕಳೆದ 21 ವರ್ಷದಿಂದ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದ್ದು, ಈ ವರ್ಷವೂ ಕೂಡ ವಿಜೃಂಭಣೆಯಿಂದ 10 ದಿನವೂ ಕೂಡ ಯಶಸ್ವಿಯಾಗಿದೆ. ಧಾರ್ಮಿಕ ಶಿಕ್ಷಣ ಶಿಬಿರದಲ್ಲಿ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿ ಶಿಬಿರದಲ್ಲಿ ಪಾಲ್ಗೊಂಡು ಧಾರ್ಮಿಕತೆಯ ಬಗ್ಗೆ ಶಿಕ್ಷಣ ಪಡೆದಿದ್ದಾರೆ. 10 ದಿನವೂ ಕೂಡ ವಿಭಿನ್ನ ರೀತಿಯ ಧಾರ್ಮಿಕತೆ ಬಗ್ಗೆ ಶಿಕ್ಷಣ ಪಡೆದಿರುವ ವಿದ್ಯಾರ್ಥಿಗಳು ಹುಡುಗರಿಗೆ ಸಂಧ್ಯಾ ವಂದನೆ, ದೇವರ ಪೂಜೆ, ಸ್ತೋತ್ರ, ಸೂಕ್ತಾದಿಗಳ ಪಾಠಗಳು, ವಿಷ್ಣು ಸಹಸ್ರನಾಮ ಹಾಗೂ ಹೆಣ್ಣು ಮಕ್ಕಳಿಗೆ ಭಜನೆ, ಲಕ್ಷ್ಮೀ ಶೋಭಾನೆ, ಧಾರ್ಮಿಕ ವಿಧಿಗಳ ಆಚರಣೆ ಬಗ್ಗೆ ಶಿಕ್ಷಣ ನೀಡಿದ್ದು, ಕರಾವಳಿಯ ಪ್ರಸಿದ್ಧವಾದ ಕಲೆಯಾಗಿರುವಂತಹ ಚೆಂಡೆಯನ್ನು ಕೂಡ ಅತ್ಯಂತ ಉತ್ಸಾಹಕತೆಯಿಂದ ವಿದ್ಯಾರ್ಥಿಗಳು ಕಲಿತಿದ್ದಾರೆ. 10ನೇ ದಿನವಾದ ಇಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯೊಂದಿಗೆ ಸಂಪನ್ನಗೊಂಡಿದ್ದು, ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀಶಾ ಭಟ್, ಹರೀಶ್ ಬಲ್ಲಾಳ್, ಗುರುರಾಜ್, ಕಾರ್ತಿಕ್ ರಾವ್, ಕೃತಿಕ್ ರಾವ್, ಸುದರ್ಶನ್, ತ್ರಾಣೇಶ್ ಭಟ್, ತೇಜಸ್ ಭಟ್, ಪ್ರಣವ್, ಪವನ್, ಜೀವೇಶ್ ಸೇರಿದಂತೆ ಅನೇಕ ಗಣ್ಯರು ಶಿಬಿರಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಬಂದಿದೆ. ತುಂಬ ವರ್ಷಗಳಿಂದ ಇದು ಬಂದಿದೆ. ಇನ್ನು ಏನಂದರೆ ನಮ್ಮದು ಮಕ್ಕಳನ್ನು ಆದಷ್ಟು ಜನಕ್ಕೆ ಯಾವ ಕಲ್ಚರ್ಗಳು ಬಿಟ್ಟೋಗ್ತಾ ಇದೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಮೈನ್ ಸ್ಟ್ರೀಮಿಗೆ ಕೊಡಬೇಕು ಅನ್ನೋದೊಂದು ಮನಸ್ಸಲ್ಲಿದೆ. ನಮ್ಮ ಟೀಮ್ ಎಲ್ಲ ದಸರಾದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿರೋಂಥ ಒಂದು ದೊಡ್ಡ ವಿಶೇಷವಾದ ಟೀಮು. ಅದೊಂದು ವಿಶ್ವವಿಖ್ಯಾತ ಅಂತಲೇ ಹೆಸರಾಗಿದೆ. ನಮಗೊಂಥರ ಸಂತೋಷ. ಚಿಕ್ಕ ಮಕ್ಕಳು ಈಗ ಚೆಂಡೆ ಎತ್ತಕ್ಕಾಗಲ್ಲ, ಅಷ್ಟು ತೂಕ 20-25 kg ಇರ್ತದೆ. ಆದರೂ ಆ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟು ಒಂದು ಸಭ್ಯ ಸಮಾನಗಳು ಮಾಡಲಿ ಅನ್ನೋದೊಂದು ಭಾವನೆಯಲ್ಲಿ ಪ್ರಯತ್ನ ಮಾಡ್ತಾಯಿದ್ವಿ. ಅದೊಂದು ಎಲ್ಲ ಹೆಣ್ಮಕ್ಳಿಗೆ ಹೂ ಕೊಟ್ಟೋದಾಗಲಿ, ಇನ್ನೊಂದಾಗಲಿ, ರಂಗೋಲಿ ಆಗಲಿ, ಅಂದರೆ ಒಂದು ತರಕಾರಿ ಹೆಚ್ಚೋಕ್ಕೆ ಬರೋಲ್ಲ, ಒಂದು ಈಳಿಗೆ ಮೇಲೆ ತರಕಾರಿ ಅಂತಹ ಕಾಲ ಬಂದ್ಬಿಟ್ಟಿದೆ. ಈಗ ತುಳಸಿಗೆ ನೀರು ಹಾಕ್ಬೇಕಂದ್ರೆ ಹೆಂಗೆ ಹಾಕೋದು, ಹೆಂಗೆ ದೀಪ ಹಚ್ಚೋದು ಕೇಳ್ತಾರೆ. ಅದನ್ನೆಲ್ಲ ಆದಷ್ಟು ಪ್ರಯತ್ನ ಮಾಡೋಣ ಅಂತ ಒಂದು ಸನಾತನ ಧರ್ಮದನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ತುಂಬ ಮಹತ್ವ ಇದೆ. ಎಲ್ಲ ಈಗ ಕಂಪ್ಯೂಟರೈಸ್ಡ್ ಆಗಿರೋಂಥದ್ದು. ನಮ್ಗೆ ಏನಂದರೆ ಕೂತಲ್ಲೇ ಮೊಬೈಲ್ ಹಾಕಿದ್ರೆ ಎಲ್ಲ ಬರ್ತದೆ. ಆದರೆ ಮೊಬೈಲ್ ಬಿಯಾಂಡ್ ದ ಲಿಮಿಟ್ ಮೊಬೈಲ್ ಹೋದರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದರಿಂದ ಇಂಥದ್ದನ್ನು ಹೀಗೆ ಹೇಳ್ಕೊಟ್ರೇ ಕೆಲಸಕ್ಕೆ ಬರೋದಿಲ್ಲ, ಪ್ರಯೋಜನಕ್ಕೆ ಬರೋದಿಲ್ಲ. 21 ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ಸಲ 21ನೇ ವರ್ಷ ಧಾರ್ಮಿಕ ಶಿಬಿರ ಚೆನ್ನಾಗಿ ಆಗ್ತಾಯಿದೆ. ಮಕ್ಕಳಿಗೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಬೇರೆ ಬೇರೆ ಡಿವೈಡ್ ಮಾಡಿ, ಅಂದರೆ ಉಪನಯನ ಆಗಿದ್ದವ್ರಿಗೆ ಮತ್ತು ಹೆಣ್ಮಕ್ಳಿಗೆ ಹೂ ಕಟ್ಟೋ ಸಂಸ್ಕೃತಿಯಿಂದ ಹಿಡಿದು ರಂಗೋಲಿ ಮತ್ತು ಸೂಜಿ ದಾರ ಪೋಣಿಸೋದು, ಹೂ ಕಟ್ಟೋದು, ರಂಗೋಲಿ, ಲಕ್ಷ್ಮೀ ಶೋಭಾನೆ ಮತ್ತು ಮಂತ್ರ, ರಾಗಗಳು, ಗೀತೆಗಳೆಲ್ಲ ಹೇಳ್ಕೊಟ್ಟಿದ್ದು ಅದೆಲ್ಲ ಹೇಳ್ಕೊಟ್ಟು, ಮತ್ತು ಗಂಡ್ಮಕ್ಳಿಗೆ ಸೂಕ್ತಗಳು, ವೇದಗಳು, ಮತ್ತು ಉಪನಯನ ಸಂಧ್ಯಾ ವಂದನೆ ಮಾಡೋದು ಹೇಗೆ, ಗೋಪಿ ಹಚ್ಕೊಳ್ಳೋದು ಹೇಗೆ, ಇದೆಲ್ಲ ವಿವಿಧ ನಮ್ಮದು ಹಿಂದೂ ಸಂಸ್ಕೃತಿಗೆ ಏನೇನು ಬೇಕು ಅದನ್ನೆಲ್ಲ ಉಳ್ಸೋಕ್ಕೆ ಅಂತ ಒಂದು ಪ್ರಯತ್ನಕ್ಕೆ ಈ ಶಿಬಿರ ಮಾಡ್ತಾಯಿದ್ದೀವಿ. ಸೊ ಆದಷ್ಟು ಒಂದು 70-75 ಜನ ಮಕ್ಕಳು ಈಗ ಇದ್ರದ್ದು ಪ್ರಯೋಜನ ತೊಗೊಂಡಿದ್ದಾರೆ ಪ್ರತಿ ವರ್ಷವೂ. ಸೊ ಇನ್ನೂ ಇದೇ ರೀತಿ ಪ್ರತಿ ವರ್ಷ ನಮಗೆ ಹೆಚ್ಚಿನ ರೀತಿಯಲ್ಲಿ ಹುಡುಗರು ಬರಬೇಕು. ನಮ್ದು ಏನೇನಿದೆ, ನಮ್ಮದು ಹಿಂದೂ ಸಂಸ್ಕೃತಿ ನಾವು ಏನು ಮಾಡ್ಕೊಂಡಿದ್ದೀವಿ, ಮೊಬೈಲ್ ಬಿಟ್ಟಿರ್ಬೇಕು ಅವರು. ಫಸ್ಟ್ ಆಫ್ ಆಲ್ ಆ ಮೊಬೈಲ್ ಬಿಟ್ಟಿದ್ಬಿಟ್ಟು ನಮ್ಮದು ಹಿಂದೂ ಸಂಸ್ಕೃತಿ ಏನಿದೆ ಅದೆಲ್ಲ ಮಾಡ್ಕೊಡೋಕ್ಕೆ ಅಂತ ನಾವೊಂದು ಪ್ರಯತ್ನ, ಅದು ಯಶಸ್ವಿ ಆಗ್ತಾಯಿದೆ. ಇನ್ನೂ ಹೆಚ್ಚು ಯಶಸ್ವಿ ಆಗಬೇಕಂದ್ರೆ ಇನ್ನೂ ಹೆಚ್ಚಿನ ಮಕ್ಕಳುಗಳ ಜೊತೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಅವ್ರ ಜೊತೆ ಪೇರೆಂಟ್ಸು ಜೊತೆಗೆ ನಮ್ಮ ಜೊತೆಗಿರಬೇಕು. ಸೊ ನಮ್ಮದು ಬೃಹದಾಕಾರದ ಒಂದು ಆಲದ ಮರ ಥರ ಒಂದು ಹಿರಿಯ ಸದಸ್ಯರೆಲ್ಲ ಇದ್ದಾರೆ. ಅವರೆಲ್ಲ ಹೇಳ್ಕೊಟ್ರೆ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಚಂದ್ರಶೇಖರ್, ರಾಮಕೃಷ್ಣ, ಶ್ರೀಶಾ ಭಟ್, ಹರೀಶ್ ಬಲ್ಲಾಳ್ ಮತ್ತು ಅಪ್ಪು, ರಾಘವೇಂದ್ರ, ಇವರೆಲ್ಲ ಎಲ್ಲರೂ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ.
ಸೊ ಜಯಣ್ಣ, ಸೊ ಇವರೆಲ್ಲ ನಮ್ಮ ಜೊತೆಗೆ ನಿಂತ್ಕೊಂಡು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾವು 15 ಜನದ ಯುವಕರ ತಂಡ ಇದೆ. ಈ ತಂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಗೆ ಭಗವಂತ ನಮ್ಮ ಕೈಯಲ್ಲಿ ಇವ್ರ ಮಾರ್ಗದರ್ಶನದ ಮೇಲೆ ನಮ್ಮ ಇದೇ ಟೀಮ್ ಒಗ್ಗಟ್ಟಿಂದ ಏನು ಹಿಡಿದು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋಂಥ ಶಕ್ತಿ ಕೊಡಲಿ ಅಂತ ಆ ಕೃಷ್ಣನ ಹತ್ರ ಕೇಳ್ಕೊತೀನಿ.